ನಮಸ್ಕಾರ ರೈತ ಬಂಧುಗಳೇ. ಕೊಟ್ಟಿಗೆ ಗೊಬ್ಬರ ಇದರಲ್ಲಿ ಯಾಕೆ ಎಷ್ಟು ಶಕ್ತಿ ಅಂತ ನಿಮಗೆ ಗೊತ್ತಾ? ಒಂದೇ ಗೊಬ್ಬರ ಆದರೆ ಕೆಲ ರೈತರ ಹೊಲದಲ್ಲಿ ಬೆಳೆ ಸ್ಫೋಟ ಮಾಡಿದ್ರೆ ಮತ್ತೊಬ್ಬರ ಹೊಲದಲ್ಲಿ ಏನೂ ಮಾಡಲ್ಲ. ಯಾಕೆ? ಅದೇ ಗೊಬ್ಬರ ಅದೇ ಮಣ್ಣು, ಆದರೆ ರಿಸಲ್ಟ್ ಅಂದರೆ ಫಲಿತಾಂಶ ಮಾತ್ರ ಟೋಟಲಿ ಡಿಫ್ರೆಂಟ್. ಇದು ಯಾಕೆ? ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು ಕೊಟ್ಟಿಗೆ ಗೊಬ್ಬರದ ನಿಜವಾದ ಶಕ್ತಿ ಮತ್ತು ನಮ್ಮ ರೈತರು ಇದನ್ನು ಬಳಸುವಾಗ ಮಾಡ್ತಿರೋ ಕೆಲವೊಂದು ದೊಡ್ಡ ತಪ್ಪುಗಳ ಬಗ್ಗೆ. ಹಾಗಾದರೆ ಇನ್ನು ತಡ ಮಾಡದೆ ಮಾಹಿತಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ಅಥವಾ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ನೋಡಿ, ಕರ್ನಾಟಕದಲ್ಲಿ ಹಳೆಯ ಕಾಲದ ರೈತರು ಅಂದರೆ ನಮ್ಮ ಪೂರ್ವಜರು ಯಾವುದೇ ಯೂರಿಯಾ, DAP, ಪೊಟ್ಯಾಶ್, ನಿಮ್ಮ ರಾಸಾಯನಿಕ ಗೊಬ್ಬರ, ಹಾಳು ಮೋಳು ಏನೂ ಇಲ್ಲದೆ ಬರೀ ಕೊಟ್ಟಿಗೆ ಗೊಬ್ಬರ ಬಳಸಿ ಬೆಳೆ ಬೆಳೆಸ್ತಾ ಇದ್ರು. ಆಗ ಮಣ್ಣು ಹೇಗಿತ್ತು ಅಂದರೆ ಸಾಫ್ಟ್, ಮೆತ್ತಗಾಗಿ, ಜೀವಂತವಾಗಿ, ಹಾಗೆಯೇ ಫರ್ಟೈಲ್ ಅಂದರೆ ಫಲವತ್ತತೆಯಿಂದ ಕೂಡಿತ್ತು. ಆದರೆ ಇವತ್ತು ನಾವು ಅದೇ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೂ ಕೂಡ ಆ ಫಲಿತಾಂಶ ಅನ್ನೋದು ಬರ್ತಾ ಇಲ್ಲ. ಇದಕ್ಕೆ ಕಾರಣ ಸಿಂಪಲ್ ಆಗಿರುವಂಥದ್ದು, ನಾವು ಕೊಟ್ಟಿಗೆ ಗೊಬ್ಬರದ ಸೈನ್ಸ್ ಅಥವಾ ಇದರ ಹಿಂದಿರುವ ವೈಜ್ಞಾನಿಕ ವಿಷಯವನ್ನು ಅರ್ಥ ಮಾಡ್ಕೊಂಡಿಲ್ಲ. ಒಂದು ಬೇಸಿಕ್ ಥಿಂಗನ್ನು ನಾವು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅದೇನೆಂದರೆ, ಕೊಟ್ಟಿಗೆ ಗೊಬ್ಬರ ಅನ್ನೋದು ಒಂದು ಸಿಂಪಲ್ ಗೊಬ್ಬರ ಅಲ್ಲ. ಇದು ಕೌಡಂಗ್ ಅಂದರೆ ನಿಮ್ಮ ಹಸುವಿನ ಸಗಣಿ ಪ್ಲಸ್ ಅದರ ಮೂತ್ರ ಅಂದರೆ ಗೋಮೂತ್ರ, ಅದರ ಜೊತೆ ಫಾರ್ಮ್ ವೇಸ್ಟ್, ನಿಮ್ಮ ಹುಲ್ಲಿರ್ಬೋದು, ಒಣಗಿದ ಕಡ್ಡಿ, ಸೊಪ್ಪು, ತರಗಲೆ ಎಲ್ಲ ಮಿಕ್ಸ್ ಆಗಿ ಕಾಂಪೋಸ್ಟ್ ಆಗಿರುವ ಒಂದು ಶಕ್ತಿಯುತ ಗೊಬ್ಬರ. ನೀವು ಏನೇ ಹೇಳಿ, ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರಕ್ಕಿಂತ ಮಿಗಿಲಾದ ಗೊಬ್ಬರ ಯಾವುದೂ ಇಲ್ಲ. ನಿಮ್ಮ ರಾಸಾಯನಿಕ ಗೊಬ್ಬರ ಇರ್ಬೋದು, ಹಿಂಡಿ, ಕೋಳಿ, ಕುರಿ ಗೊಬ್ಬರ ಎಲ್ಲವೂ ಇದರ ಮುಂದೆ ಶೂನ್ಯ ಅಂತಾನೆ ಹೇಳ್ಬೋದು. ಆದರೆ ಏನಂದರೆ, ಕೊಟ್ಟಿಗೆ ಗೊಬ್ಬರ ಅದರ ಒಂದು ನಿಜವಾದ ಶಕ್ತಿ ಎನ್ನುವಂಥದ್ದು ಸೃಷ್ಟಿಯಾಗೋದು ನಾವು ಬಳಸೋ ವಿಧಾನದಿಂದ. ಅಂದರೆ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಿಗೆಯಿಂದ ತೆಗೆದ ತಕ್ಷಣ ಬಳಸಿದರೆ ಅದರ ಒಂದು ಪರಿಣಾಮ ಕಡಿಮೆ. ಇನ್ನು ಇದರ ರಿಯಲ್ ಪವರ್ ಏನಂದರೆ, ನೀವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಣ್ಣು ಹೆವಿ ಕ್ಲೇ ಅಂದರೆ ಸಿಕ್ಕಾಪಟ್ಟೆ ಗಟ್ಟಿ ಆಗಿದ್ರೆ ಏನಾಗುತ್ತೆ? ನೀರು ಒಳಗೆ ಹೋಗೋದಿಲ್ಲ, ಬೇರುಗಳು ಮಣ್ಣಿನ ಆಳಕ್ಕೆ ಹೋಗಲಿಕ್ಕೆ ಕಷ್ಟಪಡ್ತವೆ. ಅದೇ ಕಾರಣಕ್ಕೆ ಯಾವುದೇ ಕೃಷಿ ಮಣ್ಣು ಕೂಡ ಸಡಿಲವಾಗಿ ಮೃದುವಾಗಿದ್ದರೆ ಒಳ್ಳೆಯದು. ಇನ್ನು ಈ ಸರಿಯಾಗಿ ಒಣಗಿದ ಅಂದರೆ ನೀವು ಗೊಬ್ಬರದ ಗುಂಡಿಯಲ್ಲಿ ಹಾಕಿ 2-3 ತಿಂಗಳು ಕೊಳಸಿದ ಗೊಬ್ಬರ ಅಂದರೆ ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿದರೆ ಏನಾಗುತ್ತೆ ಅಂದರೆ, ಮಣ್ಣಿನಲ್ಲಿ ಚೇಂಜ್ ಅಂದರೆ ಒಂದು ಬದಲಾವಣೆ ಶುರುವಾಗ್ತದೆ. ಮೊದಲಿಗೆ ಈ ಗೊಬ್ಬರ ಮಣ್ಣನ್ನು ಲೂಸ್ ಮಾಡುತ್ತೆ. ಇನ್ನು ಮಣ್ಣಿನ ಒಳಗೆ ಏರ್ ಸರ್ಕ್ಯುಲೇಷನ್ ಅಂದರೆ ಗಾಳಿ ಆಡೋದನ್ನು ಇಂಪ್ರೂವ್ ಮಾಡುತ್ತೆ. ಅದರ ಜೊತೆ ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುವ ಕೆಪಾಸಿಟಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಸಿಂಪಲ್ ಆಗಿ ಹೇಳೋದಾದರೆ, ಮಣ್ಣು ಮತ್ತೆ ಜೀವಂತ ಆಗುತ್ತೆ ಈ ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸುವುದರಿಂದ. ಇನ್ನೊಂದು ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ನ್ಯೂಟ್ರಿಯೆಂಟ್ಸ್ ಅಥವಾ ಪೌಷ್ಟಿಕಾಂಶ. ಕೊಟ್ಟಿಗೆ ಗೊಬ್ಬರದಲ್ಲಿ ಆಲ್ರೆಡಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಹಾಗೆಯೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ಭರಪೂರವಾಗಿದೆ. ನಿಮ್ಮ DAP, ಯೂರಿಯಾ, ಪೊಟ್ಯಾಷ್ ಎಲ್ಲ ಇದರ ಮುಂದೆ ಶೂನ್ಯ, ನಾನು ಆಗಾಗಲೇ ಹೇಳಿದ ಹಾಗೆ. ಆದರೆ ಇದು ಕೆಮಿಕಲ್ ಥರ ಇನ್ಸ್ಟೆಂಟ್ ಬೂಸ್ಟ್ ಕೊಡೋದಿಲ್ಲ. ಅಂದರೆ ಕೆಮಿಕಲ್ ಗೊಬ್ಬರಗಳ ಥರ ಬೇಗ ಫಲಿತಾಂಶವನ್ನು ಇದು ಕೊಡಲ್ಲ. ಇದು ಸ್ಲೋ ರಿಲೀಸ್ ಅಂದರೆ ನಿಮ್ಮ ಏನು ಬೆಳೆ ಅಥವಾ ಗಿಡಗಳೇನಿದೆ ಅವಕ್ಕೆ ಕಂಟಿನ್ಯೂಸ್ ಆಗಿ ಸಪ್ಲೈ ಸಿಗ್ತಾನೆ ಇರ್ತದೆ ಈ ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸೋದ್ರಿಂದ. ಅದರ ಜೊತೆ ಇದನ್ನು ಒಮ್ಮೆ ಹಾಕಿದರೆ ಇದರ ಪವರ್ ಅನ್ನುವಂಥದ್ದು 5-6 ತಿಂಗಳವರೆಗೆ ಹಾಗೇನೇ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಬೇರುಗಳು ಸ್ಟ್ರಾಂಗ್ ಆಗ್ತವೆ, ಎಲೆಗಳು ಹೆಲ್ದಿ ಆಗ್ತವೆ, ಒಂಥರ ಹಸಿರು ಬಣ್ಣಕ್ಕೆ ತಿರುಗ್ತವೆ. ಇನ್ನು ಫ್ರೂಟಿಂಗ್ ಅಂದರೆ ಕಾಯಿ ಹಿಡಿಯುವಿಕೆ ಕೂಡ ಇದರಿಂದ ಜಾಸ್ತಿ ಆಗುತ್ತೆ. ಆದರೆ ರಿಯಲ್ ಗೇಮ್ ಚೇಂಜರ್ ಇನ್ನೊಂದಿದೆ. ಅದೇನೆಂದರೆ ಸಾಯಿಲ್ ಬಯಾಲಜಿ. ಈ ಮಣ್ಣಿನ ಹಿಂದಿರುವಂಥ ಬಯಾಲಜಿ. ಮಣ್ಣಿನಲ್ಲಿ ಬಿಲಿಯನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಇರ್ತವೆ. ಅಂದರೆ ಕೋಟಿ ಕೋಟಿ ಸೂಕ್ಷ್ಮ ಜೀವಿಗಳು ಈ ನಮ್ಮ ಮಣ್ಣಿನಲ್ಲಿ ಅಡಗಿರ್ತವೆ. ನಿಮ್ಗೆಲ್ರಿಗೂ ಗೊತ್ತು, ಕೆಮಿಕಲ್ ಯೂಸ್ ಮಾಡಿದರೆ ಅವು ಸಾಯ್ತವೆ ಅಂತ. ಆದರೆ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಅವು ಮಲ್ಟಿಪ್ಲೈ ಅಂದರೆ ದ್ವಿಗುಣ ಆಗ್ತವೆ. ನ್ಯೂಟ್ರಿಯೆಂಟ್ಸ್ ಬ್ರೇಕ್ ಮಾಡಿ ಗಿಡಗಳಿಗೆ ಇವು ಈ ನಿಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅವು ಕೊಡ್ತವೆ. ಇನ್ನು ಮಣ್ಣಿನಲ್ಲಿರುವ ಕೆಲವೊಂದು ಕಾಯಿಲೆಗಳ ಈ ನಿಮ್ಮೇನು ಮಣ್ಣಿನಲ್ಲಿ ಕೆಲವೊಮ್ಮೆ ಬೇರು ಹುಳುಗಳು ಅಥವಾ ಏನೊಂದು ಕಾಯಿಲೆಗಳು ಬರ್ತವೆ, ಈ ಏನು ಫಂಗಸ್ ಬೆಳೆಯುವುದು ಅದೆಲ್ಲ ಆಗ್ತದೆ ನೋಡಿ. ಈ ಕೊಟ್ಟಿಗೆ ಗೊಬ್ಬರ ಬಳಸುವುದರಿಂದ ಇವೆಲ್ಲ ಕಡಿಮೆ ಆಗ್ತವೆ. ಅಂದರೆ ನಿಮ್ಮ ಮಣ್ಣು ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮ್ ಆಗ್ತದೆ. ಈ ಕಾರಣಗಳಿಂದನೇ ಕೊಟ್ಟಿಗೆ ಗೊಬ್ಬರ ಪ್ರತಿಯೊಬ್ಬ ಸಾವಯವ ಕೃಷಿಕನ ಪ್ರಥಮ ಆಯ್ಕೆ ಆಗಿರ್ತದೆ. ಇದು ಯಾವತ್ತಿದ್ರೂ ನಂಬರ್ 1 ಚಾಯ್ಸ್ ಆಗೇನೆ ಉಳಿತದೆ. ಈಗ ನಾನೊಂದು ಸ್ಟ್ರೈಟ್ ಮಾತು ಹೇಳ್ತೇನೆ,
ಈ ಕೊಟ್ಟಿಗೆ ಗೊಬ್ಬರವನ್ನು ಬಳಸುವಾಗ ನಮ್ಮ ರೈತರು ಮಾಡುವ ದೊಡ್ಡ ತಪ್ಪು ಏನು? ಮೇನ್ ತಪ್ಪು ಏನು ಮಾಡ್ತಾರೆ ಅಂದರೆ, ಫ್ರೆಶ್ ಗೊಬ್ಬರ ತಗೊಂಡು ಡೈರೆಕ್ಟಾಗಿ ತಮ್ಮ ತೋಟಕ್ಕೆ ಅಥವಾ ಹೊಲಕ್ಕೂ ಹಾಕಿ ಬಿಡ್ತಾರೆ. ಇದೊಂದು ಮೂರ್ಖತನ ಅಂತಾನೆ ನಾನು ಹೇಳ್ತೇನೆ. ಯಾಕಂದರೆ ಫ್ರೆಶ್ ಗೊಬ್ಬರ ಹೀಟ್ ಜನರೇಟ್ ಮಾಡುತ್ತೆ. ನೀವು ಬೇಕಾದರೆ ಗಮನಿಸಿ ನೋಡಿ, ಈ ಕೊಟ್ಟಿಗೆಯಿಂದ ತೆಗೆದ ಏನು ಫ್ರೆಶ್ ಗೊಬ್ಬರದಲ್ಲಿ ಹೊಗೆ ಬರ್ತಾ ಇರೋದನ್ನು ನೀವು ಗಮನಿಸಿರ್ಬೋದು. ಒಮ್ಮೆ ಯೋಚನೆ ಮಾಡಿ, ಇಷ್ಟೊಂದು ಹೀಟ್ ಇರೋದನ್ನು ತಗೊಂಡೋಗಿ ಡೈರೆಕ್ಟಾಗಿ ನಮ್ಮ ಬೆಳೆಗಳಿಗೆ ಹಾಕಿದರೆ ಅದರ ಬೇರುಗಳ ಪರಿಸ್ಥಿತಿ ಹೇಗಾಗಬೇಡ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಹಾಗಾದರೆ ಸರಿಯಾದ ವಿಧಾನ ಏನು? ಇದನ್ನು ಬಳಸಲಿಕ್ಕೆ ಇರುವಂಥ ಒಂದು ಸರಿಯಾದ ವಿಧಾನ ಏನಂದರೆ, ನೀವು ಕೊಟ್ಟಿಗೆಯಿಂದ ಗೊಬ್ಬರವನ್ನು ತೆಗೆದು ಅದನ್ನು ಒಂದು ಪ್ಲೇಸ್ನಲ್ಲಿ ಒಂದು ಹೊಂಡ ಮಾಡಿ, ಅಂದರೆ ಪಿಟ್ ಏನಿರ್ತದೆ ಅದರೊಳಗಡೆ ಸ್ಟೋರ್ ಮಾಡಿ ಇಡಿ. ಕನಿಷ್ಠ 2-3 ತಿಂಗಳು ಹಾಗೇನೆ ಬಿಡಬೇಕು ಇದನ್ನು. ಅಷ್ಟು ಸಮಯ ನಿಮಗೆ ಏನು ಸಮಯದ ಅಭಾವ ಏನಾದರೂ ಇದ್ದರೆ ಕನಿಷ್ಠ 1 ತಿಂಗಳಾದರೂ ಹಾಗೇನೆ ಬಿಡಬೇಕು. ಆಗದು ಫುಲ್ಲಿ ಮೆಚ್ಯೂರ್ ಆಗುತ್ತೆ. ಆ ಗೊಬ್ಬರ ಎನ್ನುವಂಥದ್ದು ಮೆಚ್ಯೂರ್ ಆಗುತ್ತೆ, ಮತ್ತು ಅದರಲ್ಲಿರುವ ಹೀಟ್ ಕೂಡ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಇದನ್ನ ನಿಮ್ಮ ಮಣ್ಣಿಗೆ, ಅಂದರೆ ನಿಮ್ಮ ಹೊಲಕ್ಕೂ ತೋಟಕ್ಕೂ ಹಾಕಿದ್ರೆ ಏನಾಗುತ್ತೆ ಅಂದರೆ, ಅದರಿಂದ ನಿಮಗೆ ರಿಯಲ್ ಲಾಭ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಇದನ್ನ ಹಾಕೋದ್ರ ಬಗ್ಗೆ ಹೇಳೋದಾದ್ರೆ, ನೀವು ನಿಮ್ಮ ಅಡಿಕೆ ತೋಟಕ್ಕೆ ಬಳಸ್ತಾ ಇದ್ದೀರಾ ಅಂದರೆ ವರ್ಷಕ್ಕೆ 2 ಬಾರಿ ಹಾಕಿದ್ರೆ ಸಾಕಾಗುತ್ತೆ. ಆದರೆ 2 ಬುಟ್ಟಿ, ಅಂದರೆ ದೊಡ್ಡ ಬುಟ್ಟಿಯಲ್ಲಿ ಒಂದೊಂದು ಗಿಡಕ್ಕೆ ಒಂದೊಂದು ಬುಟ್ಟಿ, ಇಲ್ದಿದ್ರೆ 2 ಬುಟ್ಟಿ ಹಾಕಬೇಕಾಗುತ್ತೆ. ಇನ್ನು ಇದನ್ನು ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚುವ ಕೆಲಸ ಮಾಡಬೇಕು. ಇನ್ನು ಮಳೆಗಾಲ ಆರಂಭಕ್ಕಿಂತ ಮುಂಚೆ ಹಾಕಿದರೆ ತುಂಬ ಒಳ್ಳೆಯದು. ಇನ್ನು ತೆಂಗಿನ ಮರಕ್ಕೆ ಆದರೆ ವರ್ಷಕ್ಕೆ ಒಮ್ಮೆ ಬುಡ ಮಾಡುವವರಾದರೆ ಕನಿಷ್ಠ ಒಂದು ಮರಕ್ಕೆ 5-6 ಬುಟ್ಟಿ ಹಾಕಬೇಕು. ನೀವು ಬೇರೆ ಸೀಸನಲ್ ತರಕಾರಿ ಬೆಳೆಯೋರಾದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಬದನೆಕಾಯಿ, ಮೆಣಸಿನಕಾಯಿ ಇವೆಲ್ಲ ಬೆಳೆಯೋರಾದರೆ ಒಂದು ಬೆಳೆಗೆ 2 ಬಾರಿ ಈ ಕೊಟ್ಟಿಗೆ ಗೊಬ್ಬರವನ್ನು ಕೊಡಿ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ನಿಮಗೆ ಪೇಷನ್ಸ್ ಅಥವಾ ಒಂದು ತಾಳ್ಮೆ ಇರಬೇಕು. ಈ ಕೊಟ್ಟಿಗೆ ಗೊಬ್ಬರ ಬಳಸಿದ ಮೇಲೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನೀವು ಒಂದೇ ಬಾರಿ ಹಾಕಿ ರಿಸಲ್ಟ್ ಬರಲಿಲ್ಲ ಅಂದರೆ ಅದು ರಾಂಗ್ ಎಕ್ಸ್ಪೆಕ್ಟೇಷನ್, ಅದು ನಿಮಗೆ ಸರಿಯಾದ ಒಂದು ವಿಧಾನ ಅಲ್ಲ. ಕೊಟ್ಟಿಗೆ ಗೊಬ್ಬರ ನಿಧಾನವಾಗಿ ಕೆಲಸ ಮಾಡುವಂಥದ್ದು. ನಾನು ಈಗಲೂ ಹೇಳ್ತೇನೆ, ಯಾವಾಗಲೂ ಹೇಳ್ತೇನೆ, ನಿಮಗೆ ಕೊಟ್ಟಿಗೆ ಗೊಬ್ಬರದಷ್ಟು ಪವರ್ಫುಲ್ ಗೊಬ್ಬರ ಕೃಷಿಯಲ್ಲಿ ಯಾವುದೇ ಕಾರಣಕ್ಕೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಖಂಡಿತ ಇದನ್ನು ಬಳಸುವ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ. ಕೊನೆಯಲ್ಲಿ ಒಂದು ಮಾತು ಹೇಳೋದಾದರೆ, ಕೊಟ್ಟಿಗೆ ಗೊಬ್ಬರ ಅನ್ನೋದು ಕೇವಲ ಒಂದು ಗೊಬ್ಬರ ಅಲ್ಲ, ಅದು ಮಣ್ಣಿಗೆ ಜೀವ ಕೊಡೋ ಒಂದು ಅಮೃತ ಅಂತಾನೆ ಹೇಳ್ಬೋದು. ನೀವು ಸರಿಯಾಗಿ ಬಳಸಿದರೆ ನಿಮ್ಮ ಹೊಲದಲ್ಲಿ ನೀವು ಕೂಡ ಅದರ ಶಕ್ತಿಯನ್ನು ನೋಡ್ತೀರಾ. ನೀವು ಈಗಾಗಲೇ ಕೊಟ್ಟಿಗೆ ಗೊಬ್ಬರ ಏನಾದರೂ ಬಳಸಿದರೆ, ವರ್ಷಗಳಿಂದ ಬಳಸ್ತಾ ಬರ್ತಾ ಇದ್ದರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಇದರಿಂದ ಬೇರೆ ರೈತರಿಗೂ ಹೆಲ್ಪ್ ಆಗ್ಬೋದು. ಹಾಗೆ ಈ ವಿಡಿಯೋನ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಇನ್ನೊಂದು ಮಾಹಿತಿಯುಕ್ತ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.